ಇನ್ನು ಮಳೆಯ ಸುದ್ದಿ ಕಾರವಾರದಲ್ಲಿ ಗುಡ್ಡ ಕುಸಿತು 9 ಮಂದಿ ನಾಪತ್ತೆಯಾಗಿರುವಂತಹ ಒಂದು ಶಂಕೆ ಏನಿದೆ. ಸೊ LPG ಟ್ಯಾಂಕರ್ ಮೇಲೆನೆ ಗುಡ್ಡ ಕುಸಿದು ಬಿದ್ದಿರೋದ್ರಿಂದಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಈಗ ಹೇಳ್ತಾ ಇದ್ದಾರೆ. ನದಿಗೆ ಬಿದ್ದಿರುವಂತಹ ಗ್ಯಾಸ್ ಟ್ಯಾಂಕರ್ ದೃಶ್ಯಗಳಲ್ಲಿ ಗಮನಿಸಬಹುದು. ಸೊ ಇದು ಉತ್ತರ ಕನ್ನಡದ ಕಾರವಾರದಲ್ಲಿ ಆಗಿರುವಂಥದ್ದು. ಒಂದು ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿರುವಂಥದ್ದನ್ನು ಗಮನಿಸಬಹುದು. ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದಾಗಿ ಆ ರಸ್ತೆಯಿಂದ ಕುಸಿದು ನದಿಗೆ ಬಿದ್ದಿದೆ ಗ್ಯಾಸ್ ಟ್ಯಾಂಕರ್. ದೂರದಿಂದ ದೃಶ್ಯಗಳನ್ನು ಗಮನಿಸಬಹುದು. ನಾವು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿದೆ ಗ್ಯಾಸ್ ಟ್ಯಾಂಕರ್ ಆ್ಯಕ್ಚುಲ್ ಆಗಿ. ಸೊ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದಾಗಿ ಅಲ್ಲಿ ಗುಡ್ಡ ಕುಸಿತ ಕೂಡ ಉಂಟಾಗ್ತಾ ಇದೆ. ರಸ್ತೆ ಮೇಲೆ ಬರ್ತಾ ಇದ್ದಂಥ ಒಂದು ಟ್ಯಾಂಕರ್, ಅಲ್ಲಿ ನಿಲ್ಲಿಸಿದ್ದಂಥ ಟ್ಯಾಂಕರು ಗುಡ್ಡ ಕುಸಿದ್ರಿಂದಾಗಿ ಏಕಾಏಕಿ ಅದು ನದಿಗೆ ಬಿದ್ದುಬಿಟ್ಟಿದೆ. ಇನ್ನೊಂದು ಕಡೆ ನೋಡಿ, LPG ಟ್ಯಾಂಕರ್ ಮೇಲೆ ಬಿದ್ದಿರುವಂಥ ಗುಡ್ಡ ಕುಸಿದಿರುವಂಥದ್ದು. ಎರಡೂ ದೃಶ್ಯಗಳನ್ನು ಗಮನಿಸಬಹುದು. ಎರಡೂ ಕೂಡ ಕಾರವಾರದಲ್ಲೇ ಆಗಿರುವಂಥ ಒಂದು ದುರ್ಘಟನೆಗಳು. LPG ಟ್ಯಾಂಕರ್ ಮೇಲೆ ಒಂದು ಕಡೆ ಗುಡ್ಡ ಕುಸಿದು ಬಿದ್ದಿದೆ. ಚಾಲಕ ಮತ್ತು ಕ್ಲೀನರ್ ಟೀ ಕುಡಿತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಪೆಟ್ಟಿ ಅಂಗಡಿ ಏನಿತ್ತು ಅದ್ರ ಮೇಲೇನೂ ಕೂಡ ಗುಡ್ಡ ಕುಸಿದಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಈಗ ಆ ಟೀ ಅಂಗಡಿಯಲ್ಲಿ ಇದ್ದಂಥವ್ರು, ಅಲ್ಲೊಂದು ಕುಟುಂಬ, ಜೊತೆಗೆ ಈ ಟೀ ಕುಡಿಯೋಕ್ಕೆ ಅಂತ ಇಳಿದಂಥವ್ರು, ಇವರೆಲ್ಲರೂ ಸೇರಿ ಸುಮಾರು ಒಂದು 9 ಜನ ಈಗ ಅಲ್ಲಿ ನಾಪತ್ತೆಯಾಗಿದ್ದಾರೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಏನು ಕತೆ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಈ ಗುಡ್ಡ ಏನು ಕುಸಿದೆಯಲ್ಲ ಅದರ ಅಡಿಯಲ್ಲಿ ಏನಾದರೂ ಸಿಕ್ಕಾಕೊಂಡಿದ್ದಾರಾ, ಅನಾಹುತ ಏನಾದರೂ ಸಂಭವಿಸಿದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಥಳೀಯವಾಗಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿರುವಂಥದ್ದನ್ನು ಗಮನಿಸಬಹುದು. ಸೊ ಇದು ಕಾರವಾರದಲ್ಲಿ ಆಗಿರುವಂತಹ ಒಂದು ಅವಘಡ. ಸೊ ಇದೇ ವಿಚಾರ ಅಂದರೆ ಕಾರವಾರದಲ್ಲಿ ಗುಡ್ಡ ಕುಸಿದು 9 ಮಂದಿ ನಾಪತ್ತೆಯಾಗಿದ್ದಾರಲ್ಲ, ಸೊ ಈ ಒಂದು ಪ್ರಕರಣ ಈಗ ಸದನದಲ್ಲೂ ಕೂಡ ಪ್ರತಿಧ್ವನಿಸಿದೆ. 10 ಮಂದಿ ಹೆಚ್ಚು ಕಮ್ಮಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಏನಾಗಿದೆ, ಏನು ಎತ್ತ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಈಗ ಸದ್ಯ. ಶೂನ್ಯ ವೇಳೆಯಲ್ಲಿ ಶಾಸಕ ಸತೀಶ್ ಸೈಲ್ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. 10 ರಿಂದ 15 ಜನ ನದಿ ಪಾಲಾಗಿದ್ದಾರೆ ಅನ್ನೋ ಮಾಹಿತಿ ಇದೆ ಅಂಥೇಳಿ ವಿಧಾನಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಹೇಳಿಕೆ ಕೊಟ್ಟಿದ್ದಾರೆ. ಭೂಕುಸಿತ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇದೆ. 3 ಮನೆಗಳು ಕೂಡ ಈಗಾಗಲೇ ಕುಸಿದು ಬಿದ್ದಿವೆ. ಹೈವೇಯಲ್ಲಿ ಚಲಿಸ್ತಾ ಇದ್ದಂತಹ ಟ್ಯಾಂಕರ್ಗಳು ಕೂಡ ನೀರಿಗೆ ಬಿದ್ದಿವೆ ಅಂತ ಹೇಳಿ ಶಾಸಕರು ಮಾತನಾಡಿದ್ದಾರೆ. ಇವತ್ತು ನಮ್ಮ ಕಾರವಾರದಲ್ಲಿ ಅಂಕೋಲಾ ಶಿರೂರು ಗ್ರಾಮ, ಇದು ನ್ಯಾಷನಲ್ ಹೈವೇಯಲ್ಲಿ IRB ಅಂತ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಅದನ್ನ ಸರ್ಕಾರ ಯಾರು ಕೇಳ್ತಾ ಇದ್ದೀರಿ? ಸುಮಾರು ಒಂದು ನಿಮಿಷ. ಓಕೆ, ರೆವೆನ್ಯೂ ಮಿನಿಸ್ಟರ್ ಹೇಳಿ. ಸುಮಾರು 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಿ, ಏನಾಗಿದೆ ಈಗ ಫಸ್ಟಿಗೆ ಅಲ್ಲ ಸರ್, 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗ್ಲೂ ಕೇಳದೆ. ಸೆನ್ಸಿಟಿವ್ ಏರಿಯಾ ಸರ್ ಕಾರವಾರ ಅಂಕೋಲ. ಪ್ರತಿ ಸಲ ನಾವು ಕ್ವಶನ್ ಕೊಡೋದು, ಇವರು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ಹೋದ್ರು. ಆಮೇಲೆ ನಮ್ಮ ವಿಶೇಷ ಯಾರು ನಮ್ಮ ಉಸ್ತುವಾರಿ ಜಿಲ್ಲಾಧಿಕಾರಿಗಳಂತ ರಿತೇಶ್ ಕುಮಾರ್ ಸಿಂಗ್ ಅವರು ಬಂದರು. ಅವ್ರ ಹತ್ರ ನಾವು ಇದನ್ನು ಹೇಳಿದ್ವಿ. ಅಲ್ಲ, ಏನು ಇವತ್ತೇನಾಗಿದೆ ಇಲ್ಲಿ ಅವರೇ? ಸರ್, ಅದು ಮೊದಲೇ ಒಂದೇ ನಿಮಿಷ. ಅಲ್ಲಿ ನಮಗೆ ಯಾವುದೇ ತರದ ಒಂದು ಉತ್ತರ ಸಿಗ್ತಿಲ್ಲ. ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ, ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದ್ದ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದ್ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು. ಇವತ್ತು ಇನ್ನು ಇದೇ ವಿಷಯದ ಬಗ್ಗೆ ಕೃಷ್ಣ ಬೈರೇಗೌಡರು ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೆಲ ದಿನಗಳ ಹಿಂದೆಯಷ್ಟೇ ಅಲ್ಲಿಗೆ ಭೇಟಿ ಕೊಟ್ಟು ಬಂದಿದ್ದೀನಿ, ಅಲ್ಲಿಗೆ ಹೋಗಿದ್ದೆ ನಾನು ಕೂಡ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಮಾತಾಡಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಏನಾದರೂ ಪರಿಹಾರ ಕಾರ್ಯಗಳು ಕೈಗೊಳ್ಳಬೇಕಾದ್ರೆ ಖಂಡಿತವಾಗ್ಲೂ ಅದು ಆಗತ್ತೆ ಅಂತ ಹೇಳಿ ವಿಧಾನಸಭೆಯಲ್ಲಿ ಕೃಷ್ಣ ಬೈರೇಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ತಂಡವನ್ನು ಕಾರವಾರದಲ್ಲೇ ಇರೋದಕ್ಕೆ ನಾವು ಸೂಚನೆಯನ್ನು ಕೊಟ್ಟಾಗಿದೆ, ಕಾರ್ಯಾಚರಣೆ ನಡೆಸೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ, ಏನಾಗಿದೆ ಅನ್ನೋದ್ರ ಮಾಹಿತಿಯನ್ನು ಪಡ್ಕೊಳ್ತೀವಿ ಅಂತ ಹೇಳಿ ಕೃಷ್ಣ ಬೈರೇಗೌಡರು ಕೂಡ ಉತ್ತರ ಕೊಟ್ಟಿದ್ದಾರೆ. ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ. ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಬಹಳ ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ.
ಸೊ ಆಂಗಲ್ 45 ಡಿಗ್ರಿ ಆಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ. ಅದನ್ನ ಫಾಲೋ ಮಾಡೋದು ಮಾಡ್ತೇವೆ. ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು, ಅದನ್ನ ನಾನು 1 ಗಂಟೆ ಒಳಗಡೆ ಎಲ್ಲ ವರದಿಯನ್ನ ತರಿಸ್ತಾ ಇದ್ದೇನೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂತ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ. ಶಾಸಕರು ಹೇಳಿರುವಂತಹದ್ದು ನಿಜ ಇದೆ. ಅಲ್ಲಿ ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನ ಸರಿ ಮಾಡಿಲ್ಲ. ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ.